ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೌಂ ಅತ್ಯಭೂತ್ಯರ್ಪಕಾಯ ಕ್ಷಿತ್ಯಾ ಮತ್ಯಲ್ಪಭೃತ್ತೇಷ್ವಪಿ ಕುಜನಕೃತೌ ಧ್ವತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಥಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ. ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಶಸ್ತೆ ಸುಶ್ರಿಯಂ ದದ್ಯಾದಾಯುರ್ವಾಯುಸುತಪ್ರಿಯಃ ಭೂಮಿಂ ತೇ ವಾಮನೋ ದದ್ಯಾದರೀನ್ ಹಂತುರ್ಕೇಸರಿ. ಶ್ರೀಮದ್ವಾದಿರಾಜತೀರ್ಥ ಶ್ರೀಪಾದಂಗಳವರು ಪರಮಾತ್ಮನಿಗೆ ಪ್ರಣಾಮವನ್ನು ಸಲ್ಲಿಸಿ ನಂತರದಲ್ಲಿ ಶ್ರೀಮದ್ ಆಚಾರ್ಯರಿಗೆ ಪ್ರಣಾಮಾದಿಗಳನ್ನು ಸಲ್ಲಿಸಿ ಈಗ ಎಲ್ಲ ಭಕ್ತರಿಗೆ ವಾಚಕರಿಗೆ ಭಗವಂತನ ಅನುಗ್ರಹವಾಗಲಿ ಎಂಬ ದೃಷ್ಟಿಯಲ್ಲಿ ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ತಾವು ಮುಂದೆ ರಚನೆ ಮಾಡುವಂತಹ ಗ್ರಂಥ ಯುಕ್ತಿಮಲ್ಲಿಕಾ ಗ್ರಂಥ. ಆ ಯುಕ್ತಿಮಲ್ಲಿಕಾ ಗ್ರಂಥವನ್ನು ಎಲ್ಲರೂ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಅರ್ಥಜ್ಞಾನವನ್ನು ಮಾಡಿಕೊಂಡು ಭಗವಂತನ ಮಹಿಮೆಯನ್ನು, ಗುಣಪೂರ್ಣತ್ವವನ್ನು, ನಿರ್ದೋಷತ್ವವನ್ನು, ಜಗಜ್ಜನ್ಮಾದಿ ಕಾರಣತ್ವವನ್ನು ಚೆನ್ನಾಗಿ ಅನುಸಂಧಾನ ಮಾಡಿ ಸಾಧನೆಯನ್ನು ಮಾಡಿ ಕೃತಾರ್ಥರಾಗಬೇಕು, ಧನ್ಯರಾಗಬೇಕು ಅಂತನ್ನುವುದು ಉದ್ದೇಶ. ಆದರೆ ಮನುಷ್ಯನಿಗೆ ಸಂಪತ್ತಿನ ಕೊರತೆ ಇದ್ದರೆ ಅಥವಾ ಸಂಪತ್ತು ಚೆನ್ನಾಗಿದೆ, ಆಯುಷ್ಯವೇ ಅಲ್ಪವಾಗಿದೆ ಅಂತಾದರೆ, ಆಯುಷ್ಯವೂ ಇದೆ ಆದರೂ ಇರುವುದಕ್ಕೆ ಚೆನ್ನಾಗಿ ನೆಲೆ ಇಲ್ಲ, ಆಶ್ರಯವಿಲ್ಲ ಅಂತಾದರೆ, ಆಶ್ರಯವೂ ಇದೆ, ಆಯುಷ್ಯವೂ ಇದೆ, ಸಂಪತ್ತೂ ಇದೆ, ಶತ್ರುಗಳ ಬಾಧೆ ಬಹಳ ಆಗಿದೆ ಅಂತಾದರೆ ಏಕಾಗ್ರ ಮನಸ್ಸಿನಿಂದ ಭಗವಂತನ ಚಿಂತನ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವುದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ಸ್ವತಃ ವಾದಿರಾಜ ಶ್ರೀಪಾದಂಗಳವರೇ ಮುಂದೆ ಬರುವ ಭಕ್ತರಿಗೆ ಎಲ್ಲ ರೀತಿಯಿಂದ ಮಂಗಲ ಆಗಲಿ, ಕಲ್ಯಾಣ ಆಗಲಿ, ಅಧ್ಯಯನ ಮಾಡುವವರಿಗೆ ಯಾವುದೇ ರೀತಿಯ ವಿಘ್ನಗಳು ಬರುವುದು ಬೇಡ ಅಂತ ಈ ಒಂದು ದೇವರ ಪ್ರಾರ್ಥನಾ ರೂಪವಾದ ಭಕ್ತರಿಗೆ ಅನುಗ್ರಹವನ್ನು ಮಾಡುವ ರೂಪದಲ್ಲಿರುವಂತಹ ಒಂದು ಮಂಗಲವನ್ನು ಮಾಡುತ್ತಾರೆ. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್. ನಿಮಗೆಲ್ಲ ಸಮೂಹಾರ್ಥದಲ್ಲಿ ಏಕವಚನ ಅದು. ನಿಮಗೆಲ್ಲ ವಾಚಕರಿಗೆ, ಭಕ್ತರಿಗೆ, ಸಾಧಕರಿಗೆ ಶ್ರೀಶ ಲಕ್ಷ್ಮೀಪತಿಯಾದಂತಹ ಭಗವಂತ ಉತ್ತಮವಾದ ಸಂಪತ್ತನ್ನು ಕೊಡಲಿ ಅಂತ ಕೇಳ್ತಾರೆ. ಏನದು ಉತ್ತಮವಾದ ಸಂಪತ್ತು ಅಂದರೆ, ಯಾವ ಸಂಪತ್ತಿನಿಂದ ಧರ್ಮವನ್ನು ನಾವು ಮಾಡುವುದಕ್ಕೆ ಸಾಧ್ಯ ಇದೆ ಅದು ಉತ್ತಮವಾದ ಸಂಪತ್ತು. ಧನಂ ಹಿ ಧರ್ಮೈಕ ಫಲಂ ಅಂತ ಭಾಗವತ ಹೇಳುತ್ತದೆ. ಸಂಪತ್ತಿನ ಫಲ ಏನು ಅಂದರೆ ಧರ್ಮ ಮಾಡುವುದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ತುಷ್ಯೇಯುರ್ ಗುರುದೇವತಾಹ ಅಂತ. ಅರ್ಜುನ ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳಿದಾಗ ಅರ್ಥ ಅಂತ ಹೇಳ್ತಾನೆ. ಅರ್ಥ ಯಾಕೆ ಶ್ರೇಷ್ಠ ಅಂತ ಕೇಳಿದ್ದಕ್ಕೆ ಅರ್ಥದಿಂದಲೇ ಗುರುಗಳ, ದೇವತೆಗಳ, ಪರಮಾತ್ಮನ ಸೇವೆಯನ್ನು ಮಾಡಿ
ಪೂಜೆಯನ್ನು ಮಾಡಿ ಅವರ ಸಂತೋಷವನ್ನು, ಅವರ ಅನುಗ್ರಹವನ್ನು ಪಡೆದುಕೊಂಡು ಅದರಿಂದ ನಾವು ಸಾಧನೆಯನ್ನು ಮಾಡಿ ಇಷ್ಟಾರ್ಥಗಳನ್ನು ಹೊಂದಬಹುದು. ಆ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧನವಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ಅರ್ಥ ಇದು ಶ್ರೇಷ್ಠ ಅಂತ ಅರ್ಜುನ ಹೇಳಿದ ಮಾತನ್ನು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಿವರಣೆ ಮಾಡಿದ್ದನ್ನು ನಾವು ನೋಡುತ್ತೇವೆ. ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ಶ್ರೀಮದ್ ಟೀಕಾಕೃತ್ಪಾದರ ಸ್ತೋತ್ರವನ್ನು ಮಾಡಿದಾಗ ಟೀಕಾಕೃತ್ಪಾದರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ, ಲಕ್ಷ್ಮೀಂನಃ ಕಲಯೇ ಜಯಿ ಸುಚಿರ ಮಧ್ಯಕ್ಷೀಕೃತ ಕ್ಷೋಭಣಾಂ. ಟೀಕಾಕೃತ್ಪಾದರು ನಮಗೆ ಶ್ರೀ ಸಂಪತ್ತನ್ನು ಕೊಡಲಿ ಅಂತ. ಎಂತಹ ಸಂಪತ್ತು ಅಂದರೆ ಅಧ್ಯಕ್ಷೀಕೃತ ಕ್ಷೋಭಣಾಂ. ಯಾವ ಸಂಪತ್ತನ್ನು ನಾವು ಪಡೆದರೆ ಅದರಿಂದ ಧರ್ಮವನ್ನು ಮಾಡಿ, ನಿಷ್ಕಾಮ ಧರ್ಮವನ್ನು ಮಾಡಿ, ಆ ಧರ್ಮದಿಂದ ಜ್ಞಾನವನ್ನು ಪಡೆದು ಆ ಪರೋಕ್ಷ ಜ್ಞಾನದಿಂದ ಮುಂದೆ ಪರಮಾತ್ಮನ ಪ್ರತ್ಯಕ್ಷವನ್ನು, ಸಾಕ್ಷಾತ್ಕಾರವನ್ನೇ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಅಂತಹ ಭಗವದ ಪರೋಕ್ಷ ಜ್ಞಾನಕ್ಕೆ, ಕ್ಷೋಭಣ ಅಂದರೆ ಪರಮಾತ್ಮ, ಅಂತಹ ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಸಂಪತ್ತನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆ ಎಲ್ಲ ದೃಷ್ಟಿಯಲ್ಲಿ ನಾವು ನೋಡಿದಾಗ ಸುಶ್ರೀ ಅನ್ನುವ ಶಬ್ದಕ್ಕೆ ಶೋಭನವಾದ ಸಂಪತ್ತು ಅಂದರೆ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಸಾಧನವಾದ ಸಂಪತ್ತು, ಸಾಕ್ಷಾತ್ಕಾರಕ್ಕೆ ಸಾಧನವಾದ ಪರೋಕ್ಷ ಜ್ಞಾನ, ಆ ಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಗುರುಗಳ ದೇವತೆಗಳ ಅನುಗ್ರಹ, ಅದಕ್ಕೆ ಸಾಧನವಾದದ್ದು ತುಷ್ಯೇಯುರ್ ಗುರುದೇವತಃ, ಧರ್ಮ ಸಾಧನವಾದದ್ದು ಧನಂ ಹಿ ಧರ್ಮೈಕ ಫಲಂ. ಅಂತಹ ಶ್ರೇಷ್ಠವಾದ ಸಂಪತ್ತನ್ನು ಶ್ರೀಶ ನಮಗೆ ಕರುಣಿಸಲಿ ಅಂತ. ಆ ಶ್ರೀಶ ಎಂಬ ವಿಶೇಷಣವನ್ನು ಕೊಡುವ ಮೂಲಕ ರಾಜರು ಏನನ್ನು ಸೂಚನೆ ಮಾಡುತ್ತಾರೆ ಅಂದರೆ, ಪರಮಾತ್ಮನಿಗೆ ಸಂಪತ್ತು ಕೊಡುವುದು ಅತ್ಯಂತ ಸುಲಭ ಲೀಲಾಜಾಲ. ಕಾರಣ ಅವನು ಲಕ್ಷ್ಮೀಪತಿ ಶ್ರೀಶ, ಶ್ರೀಶನಾದದ್ದರಿಂದ ಆ ಸಂಪತ್ತಿಗೆ ದೇವತೆಯಾದ ಲಕ್ಷ್ಮೀದೇವಿಯ ಪತಿಯಾದದ್ದರಿಂದ ಅವನು ಸಂಪತ್ತನ್ನು ಕೊಡುವುದು ಅತ್ಯಂತ ಸುಲಭ. ನಾವು ಸಾಧನೆಯನ್ನು ಮಾಡಬೇಕು, ಪರಮಾತ್ಮನ ಸೇವೆಯನ್ನು ಮಾಡಬೇಕು, ಪರಮಾತ್ಮನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಷ್ಟೇ. ಕೊಡುವುದಕ್ಕೆ ಅವನಿಗೇನು ಕೊರತೆ ಇಲ್ಲ. ಲಕ್ಷ್ಮೀಪತಿ ಅಂತ ಆ ವಿಶೇಷಣವನ್ನು ಅಷ್ಟು ಅತ್ಯಂತ ಸಂದರ್ಭೋಚಿತವಾಗಿ ರಾಜರು ಕೊಟ್ಟಿದ್ದಾರೆ. ಶ್ರೀಶಃ ಶ್ರೀಶಸ್ತೆ ಸುಶ್ರಿಯಂ ದದ್ಯ. ಇನ್ನೂ ಮುಖ್ಯವಾದ ಸಂಪತ್ತು ಅಂದರೆ ಹಾಗೆ ನೋಡಿದರೆ ಈ ಅರ್ಥ, ಹಣ, ಸಂಪತ್ತು, ಧರ್ಮ ಸಾಧನವಾದ ಸಂಪತ್ತು ಅಂತನ್ನೋದು ಒಂದು. ಇನ್ನೊಂದು ಹಾಗೆ ಸಂಪತ್ತು ಅಂದರೆ ಜ್ಞಾನನೇ ಒಂದು ದೊಡ್ಡ ಸಂಪತ್ತು. ಯದುಪಾಸನೆಯ ನಿತ್ಯಂ ಭಕ್ತಿ ಜ್ಞಾನಾದಿಗಾನ್ ಗುಣಾನ್ ಸಮಾಪ್ನುವಂತೆ ಮುನಯಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು ಅಂತ ಯಾದವಾರ್ಯರು ಸ್ತೋತ್ರ ಮಾಡುವಾಗ ಲಕ್ಷ್ಮೀದೇವಿಯಲ್ಲಿ ಈ ಜ್ಞಾನಾದಿ ರೂಪವಾದ ಗುಣಗಳನ್ನು ಕರುಣಿಸಬೇಕು ಅಂತ, ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯಲ್ಲಿ ಜ್ಞಾನಾದಿ ಗುಣಗಳನ್ನು ನನಗೆ ಕರುಣಿಸಬೇಕು ಅಂತ ಪ್ರಾರ್ಥನೆ ಮಾಡುತ್ತಾರೆ. ಎಲ್ಲರೂ ಭಕ್ತರು, ಸಾಧಕರು ಜ್ಞಾನಾದಿ ಗುಣಗಳನ್ನು ಪಡೀತಾರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಂತ ಹೇಳ್ತಾರೆ. ಆ ಜ್ಞಾನಾದಿಗಳೇ ಒಂದು ಸಂಪತ್ತು. ವೈರಾಗ್ಯ ಭಾಗ್ಯ ಅಂತ ಟೀಕಾಕೃತ್ಪಾದರು ಹೇಳಿದಂತೆ ವೈರಾಗ್ಯವೇ ಒಂದು ಭಾಗ್ಯ, ವೈರಾಗ್ಯವೇ ಒಂದು ಸಂಪತ್ತು, ಜ್ಞಾನವೇ ಒಂದು ಸಂಪತ್ತು, ಭಕ್ತಿಯೇ ಒಂದು ಸಂಪತ್ತು. ಯಾವುದರಿಂದ ನಾವು ನಮಗೆ ಬೇಕಾದದ್ದನ್ನು ಪಡೀತೇವಲ್ಲ ಅದು ಸಂಪತ್ತು. ಹಣಕ್ಕೆ ಸಂಪತ್ತು ಅಂತ ಯಾಕಂತಾರೆ, ಶ್ರೀ ಅಂತ ಯಾಕಂತಾರೆ, ಐಶ್ವರ್ಯ ಅಂತ ಯಾಕಂತಾರೆ ಅಂದರೆ ಹಣ ಇದ್ದರೆ ನಮಗೇನು ಬೇಕೋ ಅದನ್ನು ನಾವು ಪಡೆದುಕೊಳ್ತೇವೆ. ಹಾಗೆ ಜ್ಞಾನಭಕ್ತಿ ವೈರಾಗ್ಯಗಳಿದ್ದರೆ ಮೋಕ್ಷವನ್ನೇ ಪಡೀತೇವೆ. ಮೋಕ್ಷಕ್ಕಿಂತ ದೊಡ್ಡ ಪುರುಷಾರ್ಥ ಇನ್ಯಾವುದು? ಅಂತಹ ಮೋಕ್ಷವೆಂಬ ಮಹಾಫಲವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಈ ಜ್ಞಾನಾದಿಗಳಿಂದ. ಹೀಗಾಗಿ ಅದೇ ಶ್ರೇಷ್ಠವಾದ ಸಂಪತ್ತು. ಹೀಗಾಗಿ ಶ್ರೀಶಸ್ತೆ ಸುಶ್ರಿಯಂ ದದ್ಯ, ಅಂತಹ ಸಂಪತ್ತನ್ನು ಕರುಣಿಸಲಿ ಅಂತ. ಹಾಗೆ ನೋಡಿದರೆ ಶ್ರೀಮದ್ ಆಚಾರ್ಯರು ತಿಳಿಸುವಂತೆ ಜ್ಞಾನಭಕ್ತಿಯಾದ ಗುಣಗಳು ಜೀವನ ಸ್ವರೂಪದಲ್ಲೇ ಇವೆ. ಮೋಕ್ಷಯೋಗ್ಯನಾದ ಜೀವನ ಸ್ವರೂಪದಲ್ಲಿಯೇ ಜ್ಞಾನಭಕ್ತಿಯಾದಿಗಳಿವೆ. ಅವುಗಳ ಅಭಿವ್ಯಕ್ತಿಯಾಗಬೇಕು. ಈ ಬಾಹ್ಯವಾದ ಮನಸ್ಸಿನಲ್ಲಿರುವ ಜ್ಞಾನಭಕ್ತಿಯಾದಿ ಗುಣಗಳಿಂದ ಜೀವನ ಸ್ವರೂಪದಲ್ಲಿರುವ ಆ ಜ್ಞಾನಭಕ್ತಿಯಾದಿ ಗುಣಗಳ ಅಭಿವ್ಯಕ್ತಿಯಾಗ್ತದೆ. ಅದಕ್ಕಾಗಿ ಈ ಬಾಹ್ಯ ಪ್ರಯತ್ನಗಳು, ಬಾಹ್ಯವಾದ ಪ್ರಯತ್ನಗಳಿಂದ, ಅಧ್ಯಯನದಿಂದ, ಗುರು ಶುಶ್ರೂಷೆಯಿಂದ, ಭಗವಂತನ ಕರುಣೆಯಿಂದ ನಮಗೆ ಜ್ಞಾನಭಕ್ತಿ ವೈರಾಗ್ಯಗಳು ಮಾನಸವಾಗಿ ಬಂದಾದ ಮೇಲೆ ಅದರ ಪರಿಪಕ್ವತೆಯ
ಹಂತದಲ್ಲಿ ನಮ್ಮ ಸ್ವರೂಪದಲ್ಲಿರುವ ಜ್ಞಾನಭಕ್ತ್ಯಾದಿಗಳೆಲ್ಲ ಅಭಿವ್ಯಕ್ತವಾಗ್ತವೆ. ಅವುಗಳು ಮೋಕ್ಷದಲ್ಲಿಯೂ ಮುಂದೆ ಉಳಿತವೆ. ಅದಕ್ಕೆ ವಾದಿರಾಜ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ಶಬ್ದ ಪ್ರಯೋಗವನ್ನು ಮಾಡಿದ್ದಾರೆ. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್. ಇಲ್ಲಿ ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಅನ್ನುವುದಕ್ಕೆ ತೇ ಶ್ರೀಶಃ ತೇ ಶುಶ್ರಿಯಂ ತೇ ದದ್ಯಾತ್, 2 ಷಷ್ಠಿ 1 ಚತುರ್ಥಿ. ತೇ ಶ್ರೀಶಃ, ಶ್ರೀಶ ಯಾರು? ಅವನ್ಯಾಕೆ ನನಗೆ ಕೊಡಬೇಕು ಸಂಪತ್ತನ್ನು? ಕೊಡ್ತಾನೋ ಬಿಡ್ತಾನೋ ಅಂತ ಅನ್ಕೋಬೇಡ. ಹಾಗೆ ಅಂದ್ಕೊಂಡ್ರೆ ಕೊಡೋದೇ ಇಲ್ಲ. ಅಯಂತೇ ಅಸ್ಮಿ, ಮನ್ಯ ಸೂಕ್ತದಲ್ಲಿ ಹೇಳುವಂತೆ ಅಯಂತೇ ಅಸ್ಮಿ. ಮತ್ತೊಂದು ಕಡೆಗೆ ಋಗ್ವೇದದಲ್ಲಿಯೇ ನಾವು ಕೇಳುವಂತೆ ತ್ವಮಸ್ಮಾಕಂ ತವಸ್ಮಸಿ, ನೀನು ನನ್ನ ಸ್ವಾಮಿ, ನಾವು ನಿನ್ನ ದಾಸರು. ಈ ಭಾವನೆಯಿಂದ ನಾವು ದೇವರನ್ನು ಭಜಿಸಿದರೆ ದೇವರು ಅನುಗ್ರಹವನ್ನು ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಶ್ರೀಶ ಯಾರೋ ಅಲ್ಲ, ತೇ ಶ್ರೀಶಃ, ನಿನ್ನ ಸ್ವಾಮಿಯಾದ ಶ್ರೀಶ, ನಿನ್ನ ತಂದೆ, ನಿನ್ನ ಗುರು, ನಿನ್ನ ಬಂಧು, ನಿನ್ನ ಸರ್ವಸ್ವ. ಹರಿರೇವ ಜಗತ್ ಪಿತೃಮಾತೃಗತಿ. ಅಂತಹ ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಗುರು, ನಿನ್ನ ಬಂಧುವಾದ ಶ್ರೀಶ, ತೇ ಸುಶ್ರಿಯಂ, ನಿನ್ನ ಸ್ವರೂಪದಲ್ಲಿಯೇ ಇರುವಂತಹ ಏನು ಜ್ಞಾನಾದ ಸಂಪತ್ತುಗಳಿವೆ ಅವುಗಳನ್ನು ತೇ ದದ್ಯಾತ್, ನಿನಗೆ ಕೊಡಲಿ ಶ್ರೀಶ. ಯಾಕಂದರೆ ಗ್ರಂಥವನ್ನು ಬರೆಯೋದು ಮುಖ್ಯವಾಗಿ ಜ್ಞಾನಕ್ಕಾಗೇನೆ. ಅದಕ್ಕೆ ದಾರಿದ್ರ್ಯಾದಿಗಳಿದ್ದರೆ ಅಧ್ಯಯನ ಮಾಡಲಿಕ್ಕೆ ಕಷ್ಟ ಅನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನು, ಲೌಕಿಕವಾದದ್ದನ್ನು ಕೊಡಲಿ ಎನ್ನುವುದು ಬೇರೆ. ಪ್ರಧಾನವಾಗಿ ಅಷ್ಟೆಲ್ಲ ಕೊಟ್ಟ ಮೇಲೆ ಓದ್ದೇ ಇದ್ದರೆ ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್. ಆಯುರು ವಾಯುಸುತ ಪ್ರಿಯ. ವಾಯುಸುತ ಪ್ರಿಯ, ವಾಯುಸುತ ಹನುಮಂತ ದೇವರು. ಹನುಮಂತ ದೇವರಿಗೆ ಪ್ರಿಯರಾದವರು ರಾಮಚಂದ್ರ ದೇವರು. ಶ್ರೀರಾಮಚಂದ್ರ ನಿನಗೆ ದೀರ್ಘವಾದ ಆಯುಷ್ಯವನ್ನು ಕರುಣಿಸಲಿ ಅಂತ. ಪರಮಾತ್ಮನ ಎಲ್ಲ ರೂಪಗಳು ಅಭಿನ್ನ, ನೇಹನಾನಾಸ್ತಿ ಕಿಂಚನ. ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ. ಆದರೂ ಒಂದು ವಿಶೇಷ ಏನು ಅಂದರೆ ಒಂದೊಂದು ರೂಪಗಳಲ್ಲಿ ಒಂದೊಂದು ವಿಶೇಷವನ್ನು ದೇವರು ತೋರಿಸ್ತಾನೆ. ರಾಮ ಆಯುಷ್ಯವನ್ನು ಕೊಡಲಿ ಅಂತ ಹೇಳುವುದರ ವಿಶೇಷ ಏನು ಅಂತ. ಅದರೊಳಗೂ ವಾದರಾಜ ಶ್ರೀಪಾದಂಗಳವರು ವಾಯುಸುತ ಪ್ರಿಯ ರಾಮ ಅಂದರೆ ರಾಮ ಅನ್ನುವ ಶಬ್ದವನ್ನು ಸ್ಪಷ್ಟವಾಗಿ ಹೇಳದೆ ವಾಯುಸುತ ಪ್ರಿಯ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅಂದರೆ ವರದೋ ವಾಯುವಾಹನ, ವಾಯುವಾಹನಶ್ಚಿಂತಿತಶ್ಚೇತ್ ವರದಃ ಅಂತ. ವಾಯುದೇವರಲ್ಲಿ ಅಂತರ್ಯಾಮಿಯಾಗಿದ್ದ ಆ ಪರಮಾತ್ಮನ ಚಿಂತನವನ್ನು ಮಾಡಿದರೆ ಭಗವಂತ ವರಪ್ರದನಾಗಿದ್ದಾನೆ. ಮುಖ್ಯ ಪ್ರಾಣಾಂತರ್ಗತನಾದ ಪರಮಾತ್ಮನ ಚಿಂತನವನ್ನು ಮಾಡಬೇಕು ಅನ್ನುವುದನ್ನು ತೋರಿಸ್ತಾರೆ. ಜೊತೆಗೆ ವಾಯು ಅನ್ನುವ ಶಬ್ದವೇ ಹೇಳುವಂತೆ ವ ಆಯು. ವ ಅಂದರೆ ಬಲರೂಪರು, ಆಯು ಅಂದರೆ ಜ್ಞಾನಪ್ರದರು ಅಂತೂ ಒಂದು ಅರ್ಥ ಇದೆ, ಆಯುಷ್ಯಪ್ರದರು ಅಂತೂ ಒಂದು ಅರ್ಥ. ಅಂತಹ ಆಯುಷ್ಯಪ್ರದರಾದ, ಜ್ಞಾನಪ್ರದರಾದ ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ, ಅವರಿಗೆ ಅತ್ಯಂತ ಪ್ರಿಯನಾದ ಪರಮಾತ್ಮ ಶ್ರೀರಾಮಚಂದ್ರ. ಆಯುಷ್ಯಪ್ರದರಾದ ಮುಖ್ಯ ಪ್ರಾಣದೇವರಿಗೆ ಆಯುಷ್ಯಪ್ರದತ್ವವನ್ನು ಕೊಟ್ಟವನು ಅವನೇ. ಅಂತಹ ಪರಮಾತ್ಮ ಆಯುಷ್ಯವನ್ನು ಕೊಡಲಿ ಅಂತ ಸೂಚನೆ ಮಾಡುವುದಕ್ಕೆ ವಾಯುಸುತ ಪ್ರಿಯ ಅಂತ. ಮತ್ತು ಚಿರಂಜೀವಿಗಳಲ್ಲಿ ಅಶ್ವತ್ಥಾಮ ಬಲಿರ್ವ್ಯಾಸ, ಹನುಮಾಂಶ್ಚ ವಿಭೀಷಣ, ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತ ಹನುಮಂತ ದೇವರನ್ನು ಚಿರಜೀವಿಗಳಲ್ಲಿ ಸೇರಿಸಿದ್ದಾರೆ ಅಂದರೆ ಅವರಲ್ಲಿ ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾಂಶ್ಚ ವಿಭೀಷಣ, ಕೃಪಃ ಪರಶುರಾಮಶ್ಚ. ಅದರಲ್ಲಿ ವ್ಯಾಸ ಪರಶುರಾಮರು ಸಾಕ್ಷಾತ್ ಸರ್ವೋತ್ತಮನಾದ ಭಗವಂತನೇ. ಆ ನಂತರದ ಸ್ಥಾನವೇ ಹನುಮಂತ ದೇವರ ಸ್ಥಾನ, ಜೀವೋತ್ತಮರಾದ ಹನುಮಂತ ದೇವರು. ಹಾಗಾಗಿ ಆ ಜೀವೋತ್ತಮರಾದ ಚಿರಂಜೀವಿಗಳು ಅಂತ ಪ್ರಸಿದ್ಧರಾದ ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಅವರಿಗೆ ಪ್ರಿಯನಾಗಿರುವಂತಹ ಪರಮಾತ್ಮ ಅಂತ ಹೇಳುವ ಮೂಲಕ ರಾಜರೇನು ಸೂಚನೆ ಮಾಡ್ತಾರೆ ಅಂದರೆ, ಆ ಪರಮಾತ್ಮನ ಅನುಗ್ರಹದಿಂದ ವಾಯುದೇವರಿಗೆ, ಹನುಮಂತ ದೇವರಿಗೆ ಚಿರಂಜೀವಿತ್ವ ಬಂದಿಲ್ವೇ, ಅದರಂತೆ ಇನ್ನುಳಿದವರಿಗೆ ಅಶ್ವತ್ಥಾಮಾಚಾರ್ಯರೇ ಮೊದಲಾದವರಿಗೆಲ್ಲ ಬಂದಿದೆ ಅಂತ. ಜೀವೋತ್ತಮರ ಬಗ್ಗೆ ಹೇಳಿದ ಮೇಲೆ ಮುಂದಿನವರನ್ನು ತೆಗೆದುಕೊಳ್ಳೋದು. ಅವರೆಲ್ಲರಿಗೆ ಚಿರಂಜೀವಿತ್ವವನ್ನು ಕೊಟ್ಟವನು ಪರಮಾತ್ಮ. ಅಂತಹ ಪರಮಾತ್ಮ ರಾಮಚಂದ್ರ ನಿಮಗೂ ದೀರ್ಘವಾದ ಆಯುಷ್ಯವನ್ನು ಕೊಡಲಿ ಅಂತ ಸೂಚನೆ ಮಾಡುವುದಕ್ಕೆ ವಾಯುಸುತ ಪ್ರಿಯ ಅಂತ.
ಅದಲ್ಲದೆ ರಾಮನನ್ನೇ ವಿಶೇಷವಾಗಿ ಇಲ್ಲಿ ಭಜಿಸುವುದಕ್ಕೆ ಕಾರಣ ಏನು ಅಂದರೆ ರಾಮೋ ಯಮಸಭಾತಲೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳುತ್ತಾರೆ. ಒಂದೊಂದು ದೇವತೆಗಳ ಸಭೆಯಲ್ಲಿ ಒಂದೊಂದು ರೂಪದಿಂದ ಪರಮಾತ್ಮ ಇರ್ತಾನೆ. ವರುಣಲೋಕದಲ್ಲಿ ಪರಮಾತ್ಮ ಮತ್ಸ್ಯ ರೂಪದಿಂದ ಇದ್ದಾನೆ, ಇಂದ್ರಲೋಕದಲ್ಲಿ ವಾಮನ ರೂಪದಿಂದ ಇದ್ದಾನೆ. ಅದರಂತೆ ಯಮನ ಸಭೆಯಲ್ಲಿ ರಾಮರೂಪದಿಂದ ಇದ್ದಾನೆ. ನಮ್ಮ ಆಯುಷ್ಯಕ್ಕೆ ಅಡ್ಡಿ ಮಾಡುವವ ಮೃತ್ಯುದೇವತೆ ಯಮ. ಆಯುಷ್ಯಕ್ಕೆ ಅಡ್ಡಿ ಆಗಬಾರದು, ಅಪಮೃತ್ಯು ಅಕಾಲ ಮೃತ್ಯು ಬರಬಾರದು, ದೀರ್ಘವಾದ ಆಯುಷ್ಯ ಇರಬೇಕು ಅಂದರೆ ಯಮದೇವರಿಗೆ ನಾವು ಶರಣ ಹೋಗಬೇಕು. ಆ ಯಮದೇವರಿಗೆ ನಿಯಾಮಕನಾಗಿ ಯಮಸಭೆಯಲ್ಲಿ ಯಮನಿಂದ ಪೂಜ್ಯನಾಗಿರುವ ದೇವರು ರಾಮ. ಹಾಗಾದರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತಹ ರಾಮದೇವರಿಗೆ ನಾವು ಶರಣ ಹೋಗಿ ರಾಮದೇವರ ದ್ವಾರ ಮುಖ್ಯ ಪ್ರಾಣದೇವರು ವಾಯುಸುತನ ದ್ವಾರ ಯಮದೇವರಿಗೆ ಆದೇಶ ಬಂದರೆ ಇವನಿಗೆ ಆಯುಷ್ಯಕ್ಕೆ ಯಾವುದೇ ಅಡ್ಡಿ ಆಗುವುದು ಬೇಡ, ಇವನು ನನ್ನ ಉಪಾಸನೆಯನ್ನು ಮಾಡಿದ್ದಾನೆ, ಇವನಿಗೆ ದೀರ್ಘವಾದ ಆಯುಷ್ಯ ಇರಲಿ ಅಂತ ರಾಮ ಏನಾದರೂ ಆಜ್ಞೆಯನ್ನು ಹೊರಡಿಸಿದ ಅಂದರೆ ಯಮದೇವರು ಅದನ್ನು ಅತ್ಯಂತ ಭಕ್ತಿಯಿಂದ ಕೇಳಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುತ್ತಾರೆ. ಅದಕ್ಕೋಸ್ಕರವಾಗಿ ರಾಜರು ವಾಯುಸುತ ಪ್ರಿಯ ಅಂತ. ಅದರಲ್ಲಿಯೂ ಇನ್ನೊಂದು ವಿಶೇಷ ಅಂದರೆ ಇದೀಗ ನೀವು ತಿಳಿದಂತೆ ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ, ಅದನ್ನು ಮತ್ತೆ ಮತ್ತೆ ತಿಳಿಯಬೇಕು. ಅನಾದಿ ನಿತ್ಯ ಪರಮಾತ್ಮ. ಅಂತಹ ಪರಮಾತ್ಮ ವಿಶ್ವೇಶ್ವರ ಅಜಂ ನಿತ್ಯಂ, ಅಜ ನಿತ್ಯ ಅನಾದಿ ನಿತ್ಯನಾದ ಪರಮಾತ್ಮ. ಆದರೂ ಅವತಾರ ಕಾಲದಲ್ಲಿ ಪರಮಾತ್ಮ ತನ್ನ ಒಂದು ಸಂಕಲ್ಪಕ್ಕನುಗುಣವಾಗಿ ಒಂದೊಂದು ರೀತಿಯಿಂದ ಲೀಲೆಯನ್ನು ತೋರಿಸ್ತಾನೆ. ರಾಮಾವತಾರದಲ್ಲಿ ಅತಿ ದೀರ್ಘ ಕಾಲದವರೆಗೆ ತಾನು ರಾಜ್ಯವನ್ನು ಆಳಿ ತೋರಿಸಿದ್ದಾನೆ. ಚಾಂದ್ರಮಾನದ ಪ್ರಕಾರ 11,000 ವರ್ಷ, ನಕ್ಷತ್ರಮಾನದ ಪ್ರಕಾರ 13,000 ವರ್ಷದವರೆಗೆ ಶ್ರೀರಾಮಚಂದ್ರ ರಾಜ್ಯವನ್ನು ಆಳಿದ್ದಾನೆ ಅಂತ. 106 ವರ್ಷ 6 ತಿಂಗಳು ಕೃಷ್ಣಾವತಾರ, 13,000 ವರ್ಷ ರಾಮಾವತಾರ. ಅತಿ ದೀರ್ಘಕಾಲದ ಮನುಷ್ಯರಿಗೆ ತೋರುವ ದೃಷ್ಟಿಯಲ್ಲಿ ಅತಿ ದೀರ್ಘಕಾಲದವರೆಗೆ ರಾಜ್ಯವನ್ನು ಆಳಿದ ರಾಮ. ಹಾಗಾದರೆ ನಿನ್ನ ಸ್ಮರಣೆಯಿಂದ ನಿನ್ನ ಅನುಗ್ರಹದಿಂದ ದೀರ್ಘವಾದ ಆಯುಷ್ಯ ಭಕ್ತರಿಗೆ ಬರಲಿ ಎನ್ನುವ ದೃಷ್ಟಿಯಲ್ಲಿಯೂ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡಿದ್ದಾರೆ. ಅಂದರೆ ಕೃಷ್ಣ ಆಯುಷ್ಯ ಕೊಡೋದಿಲ್ಲ ಅಂತ ತಿಳಿಯಬಾರದು. ಎಲ್ಲ ಅವತಾರಗಳು ಸಮಾನ, ಅಭಿನ್ನ, ವಿಶೇಷವನ್ನು ಚಿಂತನೆ ಮಾಡುವುದಷ್ಟೇ. ಹಾಗಾಗಿ ವಾಯುಸುತ ಪ್ರಿಯ, ಶ್ರೀರಾಮಚಂದ್ರ ದೀರ್ಘವಾದ ಆಯುಷ್ಯವನ್ನು ಕೊಡಲಿ. ಭೂಮಿಂತೆ ವಾಮನೋ ದದ್ಯಾತ್. ಬಲಿಚಕ್ರವರ್ತಿಯಿಂದ ಭೂಮಿಯನ್ನು ದಾನದ ನೆಪದಲ್ಲಿ ಪಡೆದು ಸಮಗ್ರವಾದ ಐಶ್ವರ್ಯವನ್ನು ಇಂದ್ರದೇವರಿಗೆ ಕರುಣಿಸಿದ ರೂಪವೇ ವಾಮನ ರೂಪ. ಆ ವಾಮನ ರೂಪದಿಂದ ಪರಮಾತ್ಮ ನಮಗೂ ಯೋಗ್ಯವಾದ ಭೂಮಿಯನ್ನು ಕೊಡಲಿ ಅಂತ. ಆ ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಅನ್ನೋ ಕಡೆಗಿರುವ ಸು ಎಲ್ಲ ಕಡೆಗೂ ವಿವಕ್ಷಿತ, ಅದು ಸುಭೂಮಿಂ ಅಂತ. ಒಳ್ಳೆ ಭೂಮಿಯನ್ನು ಕೊಡಲಿ. ಕೆಲವು ಭೂಮಿಯ ಗುಣ ಒಳ್ಳೆಯದಿರೋದಿಲ್ಲ, ಆ ಭೂಮಿ ತೆಗೆದುಕೊಂಡ್ರೆ ಕೆಲವರಿಗೆ ಆಗಿ ಬರೋದಿಲ್ಲ, ಇದ್ದದ್ದನ್ನು ಕಳ್ಕೊಂಡ್ಬಿಡ್ತಾರೆ. ಕೆಲವು ಭೂಮಿಗಳು ಬಹಳ ಒಳ್ಳೆಯ ಭೂಮಿಗಳಿರ್ತವೆ. ಹಾಗೆ ಒಳ್ಳೆ ಭೂಮಿ ಯಾವ ಭೂಮಿಯಲ್ಲಿದ್ದರೆ ಚೆನ್ನಾಗಿ ಸಾಧನೆ ಮಾಡಲಿಕ್ಕಾಗತ್ತೆ, ದೇವರ ಸೇವೆ ಮಾಡಲಿಕ್ಕಾಗತ್ತೆ, ಅಂತಹ ಭೂಮಿಯನ್ನು ವಾಮನದೇವರು ಕರುಣಿಸಲಿ. ಭೂಮಿಂತೆ ವಾಮನೋ ದದ್ಯಾತ್. ಎಷ್ಟೋ ಭೂಮಿಗಳನ್ನು ನಮ್ಮದನ್ನೇ ಇನ್ನೊಬ್ಬರು ಅಪಹಾರ ಮಾಡಿರ್ತಾರೆ. ಇಂದ್ರನ ಪುರಂದರನ ಭೂಮಿಯನ್ನು, ರಾಜ್ಯವನ್ನು ಅಪಹಾರ ಮಾಡಿದ್ದು ಬಲಿ. ಅವನಿಂದ ಮತ್ತೆ ಪಡೆದು ಪುರಂದರನಿಗೆ ಕೊಟ್ಟ ಪರಮಾತ್ಮ, ಇಂದ್ರನಿಗೆ ಕೊಟ್ಟ. ಹಾಗೆ ನಮ್ಮ ಸ್ಥಾನ, ನಮ್ಮ ಭೂಮಿಯನ್ನು ಇನ್ನೊಬ್ಬರು ಅಪಹಾರ ಮಾಡಿದರೆ ಅದನ್ನು ಮತ್ತೆ ಅನುಗ್ರಹಿಸಿ ವಾಮನ ಕರುಣಿಸಲಿ ಎನ್ನುವ ದೃಷ್ಟಿಯಲ್ಲಿಯೂ ವಾಮನಾವತಾರದ ಪ್ರಾರ್ಥನೆಯನ್ನು ಮಾಡ್ತಾರೆ. ಭೂಮಿಂತೆ ವಾಮನೋ ದದ್ಯಾತ್. ಇಲ್ಲಿಯೂ ಅದೇ ರೀತಿ ತೇ ಭೂಮಿಂ ತೇ ವಾಮನಃ ತೇ ದದ್ಯಾತ್. ನಿಮ್ಮದೇ ಭೂಮಿಯನ್ನು ಇನ್ನೊಬ್ಬರು ಅಪಹಾರ ಮಾಡಿದ್ದನ್ನು ನಿಮಗೆ ನಿಮ್ಮ ಸ್ವಾಮಿ ಬಂಧು ಆಗಿರುವಂತಹ ಅಂತರ್ಯಾಮಿಯಾದ ವಾಮನದೇವರು ಕರುಣಿಸಲಿ ಅಂತ. ಭೂಮಿಂ ತೇ ವಾಮನೋ ದದ್ಯಾತ್ ಅರೀನ್ಹಂ ತು ನೃಕೇಸರಿ. ಇನ್ನು ಶತ್ರುಗಳಿದ್ದಾರೆ ಅಂದರೆ ಆ ಒಳಗಿನ ಕಾಮಕ್ರೋಧಾದಿ ಶತ್ರುಗಳು, ಹೊರಗಿನ ಸಾಧನೆಗೆ ವಿಘ್ನ ಮಾಡುವ ಶತ್ರುಗಳು ಅಂತ ಯಾರಿದ್ದಾರೆ, ಅಡ್ಡಿ ಆತಂಕ ಮಾಡುವವರು,
ಅವರೆಲ್ಲರನ್ನೂ ಕೂಡ ದೂರ ಮಾಡಿ, ವಿಘ್ನಗಳನ್ನು ಪರಿಹಾರ ಮಾಡಿ, ಪಾಪಗಳನ್ನೆಲ್ಲ ನಾಶ ಮಾಡಿ, ಕಾಮಕ್ರೋಧಾದಿಗಳನ್ನೂ ನಾಶ ಮಾಡಿ, ನಮ್ಮ ಸಾಧನೆ ನಿರ್ವಿಘ್ನ ಆಗುವಂತೆ ನರಸಿಂಹದೇವರು ಅನುಗ್ರಹ ಮಾಡಲಿ. ಅಧ್ಯಯನ, ದೇವರ ಸೇವೆ, ಧ್ಯಾನ, ಪರೋಪಕಾರ ಮೊದಲಾದ ಎಲ್ಲ ಸತ್ಕಾರ್ಯಗಳನ್ನು ನಿರ್ವಿಘ್ನವಾಗಿ ನರಸಿಂಹದೇವರು ಮಾಡಿಸಲಿ. ನೃಸಿಂಹಾದಿಕ ಮನ್ನೆಚ್ಚ ದುರಿತಾದಿ ನಿವೃತ್ತಯೇ ಅಂತ ಶ್ರೀಮದಾಚಾರ್ಯರು ಹೇಳಿದಂತೆ ಎಲ್ಲ ದುರಿತಗಳ, ಪಾಪಗಳ, ವಿಘ್ನಗಳ, ಶತ್ರುಗಳ ನಿವೃತ್ತಿಗಾಗಿ ನರಸಿಂಹದೇವರು ಅನುಗ್ರಹ ಮಾಡಲಿ ಎಂಬುದಾಗಿ ನಮ್ಮೆಲ್ಲರಿಗೋಸ್ಕರ, ಅಧ್ಯಯನ ಮಾಡುವ ಎಲ್ಲ ಭಕ್ತರಿಗೋಸ್ಕರ ವಾದಿರಾಜ ಶ್ರೀಪಾದಂಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.